ಚುನಾವಣೆ ಬಗ್ಗೆ JDS ಅಧ್ಯಕ್ಷರಾದಂಥ ಜಯಮುತ್ತೂರವರು ಆಪಾದನೆಯನ್ನು ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಸುಳ್ಳು ಆಪಾದನೆ ಅಂತೇಳಿ ಸುದ್ದಿಗೋಷ್ಠಿಯನ್ನು ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಇವತ್ತು ಧೈರ್ಯ ವಿಚಾರವಾಗಿ ಚುನಾವಣೆ ಆಗದೆ, ಚುನಾವಣೆಯಲ್ಲಿ ಲಿಂಗೇಶ್ ಕುಮಾರ್ ಅವರು ಗೆದ್ದಿದ್ದಾರೆ. ಅವರು ಗೆದ್ದಿರ್ತಕ್ಕಂಥದ್ದು ಚುನಾವಣೆಯಲ್ಲಿ 112 ಮತಗಳು ಉಳಿದಿದ್ದು. ಆ ಚುನಾವಣೆಯಲ್ಲಿ ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನು ನಾವು ಗೆದ್ದಿದ್ದೀವಿ. ಅದರಲ್ಲಿ ಮೋಸ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಚುನಾವಣೆ ಅದು ಸರ್ಕಾರ ಏನು ನಿಗದಿ ಮಾಡಿತ್ತು, ಸಹಕಾರ ಸಂಘ ಏನು ಸಹಕಾರ ಇಲಾಖೆ ಏನು ನಿಗದಿ ಮಾಡಿತ್ತು, ಆ ಪ್ರಕಾರವಾಗಿ ಚುನಾವಣೆಯನ್ನು 25ನೇ ತಾರೀಕು ಚುನಾವಣೆಯಾಗಿ ಜಯಬೇರಿಯನ್ನು ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶುಭ ಸೂಚನೆ ಅದು. ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತು ಲಿಂಗೇಶ್ ಕುಮಾರ್ ಅಲ್ಲ, ಜಯಮುತ್ತೂರವರು ಆಪಾದನೆ ಮಾಡವ್ರೆ. ಮೋಸದಿಂದ ಡಿಸ್ಕ್ವಾಲಿಫೈನ ಮಾಡಿ ಈ ಥರ ನಮಗೆ ಅನ್ಯಾಯ ಆಯಿತು, ಮೋಸದಿಂದ ಗೆದ್ದವ್ರೆ ಅಂತ ಹೇಳಿ ಆಪಾದನೆ ಮಾಡವ್ರೆ. ಆದರೆ ಡಿಸ್ಕ್ವಾಲಿಫೈ ಮಾಡೋದು ಸಾಮಾನ್ಯ ಜನ ಆಗಲಿ, ಕ್ಯಾಂಡಿಡೇಟ್ ಆಗಲಿ ಅಲ್ಲ, MLA ಆಗಲಿ ಅಲ್ಲ, ಇಲ್ಲ ಮಂತ್ರಿಗಳಾಗಲಿ ಅಲ್ಲ. ಅದು ಸಹಕಾರ ಇಲಾಖೆಯ AR ಇದ್ದಾರೆ, DR ಇದ್ದಾರೆ, ರಿಜಿಸ್ಟ್ರಾರ್ ಇದ್ದಾರೆ. ಅವರು ಈ ಡಿಸ್ಕ್ವಾಲಿಫೈನ ಮಾಡಿರ್ತಕ್ಕಂಥದ್ದು. ಕಾರಣ ಅವರ ಸಂಘಗಳಲ್ಲಿ, ಆ ಊರುಗಳ ಸಂಘಗಳಲ್ಲಿ ರೈತರಾಗಲಿ, ನಾಗರಿಕರಾಗಲಿ, ನಮ್ಮ ಸಂಘ ಈ ಥರ ಮೋಸ ಆಗ್ತಾಯಿದೆ, ದುರುಪಯೋಗ ಆಗ್ತಾಯಿದೆ ಅಂತೇಳಿ ಅರ್ಜಿ ಕೊಟ್ಟ ಮೇರೆಗೆ AR, DR, ಸರ್ಕಾರ ಅವರನ್ನು ಡಿಸ್ಕ್ವಾಲಿಫೈ ಮಾಡಿರೋದು. ಮತ್ತು ಕೆಲವು ಸಂಘಗಳು ಡೈರೆಕ್ಟರ್ಗಳು, ಅಧ್ಯಕ್ಷಗಳು ಹೊಂದಾಣಿಕೆ ಇಲ್ಲದೇ ಡೈರೆಕ್ಟರ್ಗಳು ತಾವಾಗೆ ರಾಜೀನಾಮೆ ಕೊಟ್ಟು ಅವ್ರ ಸ್ವಇಚ್ಛೆಯಿಂದ ಅದು ಸೂಪರ್ಸೈಡ್ ಆಗಿದೆ. ಒಂದು 8, 7, 8, 10 ಇರ್ಬೋದು. ಈ ಥರ ಅದು ಸಹಕಾರ ಇಲಾಖೆಗೆ ಸಂಬಂಧಪಟ್ಟದ್ದೇ ಹೊರತು ಲಿಂಗೇಶ್ ಕುಮಾರ್ ಆಗಲಿ, CP ಯೋಗೇಶ್ವರ್ ಅವ್ರಿಗಾಗಲಿ, ಇಲ್ಲ DK ಶಿವಕುಮಾರ್ ಅವ್ರಿಗಾಗಲಿ, ಇಲ್ಲ DK ಸುರೇಶ್ ಅವರಾಗಲಿ ಇದಕ್ಕೆ ಪಾತ್ರದಾರರಲ್ಲ. ಇದು ಸರ್ಕಾರ ಅವ್ರು ಮಾಡಿರ್ತಕ್ಕಂಥ ಆಪಾದನೆಗಳ ಮೇಲೆ ಡಿಸ್ಕ್ವಾಲಿಫೈ ಆಗಿರ್ತಕ್ಕಂಥದ್ದು. ಅನೇಕ ಡೈರಿಗಳಲ್ಲಿ ಮೋಸ ಆಗದೆ, ದುಡ್ಡು ವಂಚನೆ ಆಗದೆ, ಕಾಮಗಾರಿ ವಂಚನೆ ಆಗದೆ ಅಂತೇಳಿ ಅರ್ಜಿ ಕೊಡೋದ ಮೇರೆಗೆ ಇವೆಲ್ಲ ಆಗಿದೆ. ಇದು ಯಾವ ಕಾರಣಕ್ಕೂ ಲಿಂಗೇಶ್ ಕುಮಾರ್ ಅವರು ಮೋಸದಿಂದ ಗೆದ್ದಿದ್ದಲ್ಲ. ಚುನಾವಣೆ ಪ್ರಾಮಾಣಿಕವಾಗಿ ಆಗದೆ, ಚುನಾವಣೆಯಲ್ಲಿ 112 ಮತಗಳು ಇದ್ದೋ, ಅದರಲ್ಲಿ 6 ಸಪ್ರೇಟ್ ಬೂತ್ ಮಡಗಿದ್ರು, 106 ಒಂದು ಸಪ್ರೇಟ್ ಬೂತ್ ಮಡಗಿದ್ರು. ಆ 106ನ್ನು ಚುನಾವಣೆ ಮತ ಎಣಿಕೆ ಆಗಿದೆ. ಅದರಲ್ಲಿ 58 ಮತ ಲಿಂಗೇಶ್ ಕುಮಾರ್ ಅವ್ರಿಗೆ, 48 ಮತ ಜಯಮುತ್ತೂರ್ ಅವ್ರಿಗೆ ಬಂದಿದ್ದು. ಚುನಾವಣೆಯಲ್ಲಿ 10 ಮತಗಳ ಅಂತರದಿಂದ ನಾವು ಲಿಂಗೇಶ್ ಕುಮಾರ್ ಅವರು ಗೆದ್ದವ್ರೆ. ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ಚುನಾವಣೆ ನಿಷ್ಪಕ್ಷಪಾತವಾಗಿ ಆಗದೆ. ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು. ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನು ಕೊಡಬಾರ್ದವರು. ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೇಳಿಕೆಗಳನ್ನು ಕೊಡಬೇಕಾಗ್ತದೆ. ಚುನಾವಣೆಯಲ್ಲಿ ಸೋತು ಹತಾಶರಾಗುವಂಥದ್ದು ಅವಕಾಶ ಪಡ್ಕೋತಾ ಇದ್ದಾರೆ. ಹತಾಶರಾಗೋ ಅವಕಾಶ ಇಲ್ಲ. ಕಾನೂನು ಹೋರಾಟ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶ ಇದೆ. ಕಾನೂನಲ್ಲಿ ಹೋರಾಟ ಮಾಡಲಿ. ಅವ್ರಿಗೆ ಏನಾದ್ರು ಅನ್ಯಾಯ ಆಗಿದ್ರೆ ಕಾನೂನು ಹೋರಾಟ ಮಾಡಲಿ. ಅವರು ಸರ್ಕಾರದ ಬಗ್ಗೆ ಆಗಲಿ, ನಾಯಕರುಗಳ ಬಗ್ಗೆ ಆಗಲಿ, ಜನರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅವರು ಇಷ್ಟು ದಿನ ಅವರು ಒಂದೇ ಪಕ್ಷದಲ್ಲಿ ನಿಂತ್ಕೊಂಡು ಇಬ್ಬರು ಚುನಾವಣೆ ಮಾಡ್ಕೋತಾ ಇದ್ರು. ಲಿಂಗೇಶ್ ಅವರು ಇರ್ಬೋದು, ಜಯಮುತ್ತೂರು ಇರ್ಬೋದು. ಈಗ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಬಂದು ಲಿಂಗೇಶ್ ಅವರು ಈ ಪಕ್ಷದ ಇದರಲ್ಲಿ ನಿಂತ್ಕೊಂಡಾಗ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಸಹಾಯ ಮಾಡೋದು ಸಹಜ. ಅವ್ರೇನು ಮಾಡಿದ್ದಾರೆ ಅದೇ ಥರ ನಾವು ಸಹಾಯ ಮಾಡಿದ್ವಿ. ಯಾವುದೇ ಲೋಪದೋಷ ಆಗಲಿ, ಚುನಾವಣೆ ಇನ್ನೊಂದಾಗಲಿ, ಸರ್ಕಾರದ ಪ್ರಬಲವನ್ನು ಒಪ್ಪಿಸ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸುಳ್ಳು. ಇದನ್ನು ಕೊಡಬಾರ್ದು ಅವರು, ಜಯಮುತ್ತೂರು ದಯಮಾಡಿ. ಅದೇ ರೀತಿ ಕಾನೂನು ಹೋರಾಟ ಮಾಡಲಿ. ಡೈರಿ ನಿರ್ದೇಶಕರ ಚುನಾವಣೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪರಾಜಿತ ಅಭ್ಯರ್ಥಿ ಜಯಮುತ್ತೂರು ಅವರು ಕೊಟ್ಟಿರ್ತಕ್ಕಂಥ ಕೆಲವು ಕ್ಷುಲ್ಲಕ ಹೇಳಿಕೆಗಳಿಗೆ ನಾವು ಉತ್ತರ ಕೊಡದೆ ಹೋದರೆ ಅವ್ರು ಮಾಡ್ತಾ ಇರೋ ಆರೋಪ ಸತ್ಯ ಅಂತ ಜನಗಳು ತಿಳ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಸೇರಿ ತಮ್ಮ ಸಮ್ಮುಖದಲ್ಲಿ ಈ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇವೆ. ಮೊದಲನೇದಾಗಿ
ನಮ್ಮ ತಾಲೂಕಿನಲ್ಲಿ 173 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿವೆ. 173. ಅದರಲ್ಲಿ ಈಗ ಮತದಾನ ಮಾಡಲಿಕ್ಕೆ ಅರ್ಹತೆ ಪಡೆದುಕೊಂಡಂತಹ ಸಂಘಗಳು 112 ಮಾತ್ರ. 17 ಡಿಸ್ಕ್ವಾಲಿಫಿಕೇಶನ್ ಆದೋ, 112 ವೋಟಿಂಗ್ ಪವರ್ ಬತ್ತು. 173ರಲ್ಲಿ ಇನ್ನು 44 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತದಾನದ ಅರ್ಹತೆಯನ್ನೇ ಹೊಂದಿರಲಿಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ಇದನ್ನು ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ನೇರವಾಗಿ ಜೈಮುತ್ತೂರ್ ಅವರಿಗೆ ಕೇಳಲಿಕ್ಕೆ ನಾನು ಬಯಸ್ತೀನಿ. ಈ 44 ಸಂಘ ಏನು ಉಳ್ಕೋತು ನಮ್ಮದು ಮತದಾನದಿಂದ ದೂರ, ಇದ್ರ ಬಗ್ಗೆ ಯಾಕೆ ಅವರು ಕ್ರಮ ತಗೊಳ್ಳಿಲ್ಲ? ಅಧಿಕಾರದಲ್ಲಿದ್ದಂಥವ್ರು ಯಾರು? ನಿರ್ದೇಶಕರಾಗಿ ಆಡಳಿತ ಮಾಡ್ತಾ ಇದ್ದಂಥವ್ರು ಯಾರು? ನಾವು ಮಾಡ್ತಾ ಇದ್ವಾ? ನಮ್ಮ ಮೇಲೆ ಆರೋಪ ಮಾಡಲಿಕ್ಕೆ ಈ 44 ಜನಕ್ಕೆ ಯಾಕೆ ಅವರು ಅದೀಗ ವೋಟಿಂಗ್ ಪವರ್ನ ಕೊಡಿಸ್ತಿಲ್ಲ? ಈ 44 ಸಂಘಗಳ ಆಡಳಿತ ಮಂಡಳಿನ ಯಾಕೆ ಸರಿಪಡಿಸ್ತಿಲ್ಲ? ಚುನಾವಣೆ ನಡೆಯುವಷ್ಟರಲ್ಲಿ ಈ 44 ಸಂಘಗಳಿಗೆ ವೋಟಿಂಗ್ ಪವರ್ ಮಾಡಬೇಕಾಗಿದ್ದವ್ರು ಯಾರು? ನಾವು ಮಾಡಬೇಕಿತ್ತಾ? ಲಿಂಗೇಶ್ ಕುಮಾರ್ ಮಾಡಬೇಕಿತ್ತಾ? ಇಲ್ಲ ಪತ್ರಿಕಾ ಮಾಧ್ಯಮದವ್ರು ನೀವು ಮಾಡಬೇಕಿತ್ತ? ಜವಾಬ್ದಾರಿ ಯಾರ ಮೇಲಿತ್ತು? ಅಧಿಕಾರ ಯಾರಲ್ಲಿತ್ತು? ಯಾಕೆ 44 ಸಂಘ ವೋಟಿಂಗ್ ಪವರ್ ಬರಂಗೆ ಮಾಡಲಿಲ್ಲ ಅವರು? 17 ಸಂಘಗಳನ್ನ ನಾವು ಮಾಡಿದ್ದಲ್ಲ. ಅದು ನಮ್ಮ ಲಿಂಗೇಶ್ ಕುಮಾರ್ ಮಾಡಿದ್ದಾಗಲಿ, ಯೋಗೇಶ್ವರ್ ಮಾಡಿದ್ದಾಗಲಿ, ಡಿ ಕೆ ಸುರೇಶ್ ಅವರು ಮಾಡಿದ್ದಾಗಲಿ ಎಲ್ಲ ಡಿಸ್ಕ್ವಾಲಿಫಿಕೇಶನ್ ಸರ್ಕಾರ ಮಾಡ್ತು. ಅವ್ರೇನು ಅವ್ಯವಹಾರ ಮಾಡಿದ್ರು, 17 ಸಂಘ ಡಿಸ್ಕ್ವಾಲಿಫಿಕೇಶನ್ ಮಾಡ್ತು. ಈಗ 17 ವೋಟನ್ನ ಇವರು ಡಿಸ್ಕ್ವಾಲಿಫಿಕೇಶನ್ ಮಾಡಿ ಗೆದ್ರು ಅನ್ನೋದೇ ಮುಖ್ಯ ಕಾರಣ ಇಟ್ಕೊಂಡು ಮಾತಾಡೋದಾದರೆ, ನಾನು ಒಂದು ಮಾತನ್ನು ಪ್ರಶ್ನೆ ಅವ್ರಿಗೆ ಕೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅವರು ನಾವು ಫಸ್ಟ್ ಚುನಾವಣೆ ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತಿದ್ದೆ. ನಾನು ಕೊನೆ ಕ್ಷಣದಲ್ಲಿ ನನಗೆ ಮುಂದುವರಿಲಿಕ್ಕೆ ಕಾರಣಾಂತರದಿಂದ ಸಾಧ್ಯವಾಗಲಿಲ್ಲ. ನಿವೃತ್ತಿಯನ್ನು ಘೋಷಿಸಿಕೊಂಡು ನಾನು ಚುನಾವಣಾ ಕಣದಿಂದ ಹಿಂದೆ ಸರಿದೆ. ನಾನು ಚುನಾವಣಾ ಅಭ್ಯರ್ಥಿ ಆಗಿರೋದ್ರಿಂದ ನಾನು ಕೂಡ ಚುನಾವಣೆಯ ಒಳಗಡೆನೆ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ. ನಾವು 75 ಜನ ವೋಟಿಂಗ್ ಪವರ್ ಡೆಲಿಗೇಷನ್ ಇರ್ತಕ್ಕಂಥ 75 ಜನ ಅಭ್ಯರ್ಥಿಗಳನ್ನ ಜೈಮುತ್ತೂರ್ ಅವರು ಮುಂದೆಗಡೆ ಸೀಟಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದು ಡೈರೆಕ್ಟಾಗಿ ಮತದಾನ ಕೇಂದ್ರದ ತಂದು ಲೈನಲ್ಲಿ ನಿಲ್ಲಿಸಿದ್ರು. ನಾನು ನಿಮ್ಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, 75 ಜನ ಒಂದು ವಾರದಿಂದ ಅವ್ರ ಜೊತೆನಲ್ಲೇ ಇದ್ದು ಮತ ಹಾಕಿದ್ದೆಷ್ಟು ಅವ್ರಿಗೆ? 58 ಜನ ಮಾತ್ರ. ಅಲ್ಲ ಸಾರಿ 48. 58 ಲಿಂಗೇಶ್ ಕುಮಾರ್ಗೆ 48 ಮತ ಮಾತ್ರ. ಅಲ್ಲಿಗೆ ಇನ್ನೂ 25-26 ಮತಗಳನ್ನ ಅಲ್ಲಿದ್ದವರೇ, ಈಗ ಯಾರಿಗಾದ್ರೂ ಗೊತ್ತಾಗುತ್ತಲ್ಲ, ಅವ್ರ ಜೊತೆನಲ್ಲೇ ಬಂದ್ರೆ ನಮ್ಗೆ ಓಟ್ ಹಾಕಿದ್ರು ಅಂತಂದರೆ, ನಾವು ಇಲ್ಲಿ ಯೋಚನೆ ಮಾಡಬೇಕಾದದ್ದು ಇವರ ಕಾರ್ಯವೈಖರಿಯನ್ನು. ಇವ್ರು ಯಾವ ರೀತಿ ಆಡಳಿತ ನಡೆಸಿದ್ರು, ಅಧ್ಯಕ್ಷರನ್ನ ಯಾವ ರೀತಿ ನಡೆಸ್ಕೊಂಡಿದ್ರು, ಸಹಕಾರ ಸಂಘಗಳಿಗೆ ಯಾವ ರೀತಿ ಸಹಾಯವನ್ನು ಮಾಡಿದ್ರು ಅನ್ನೋಂಥದ್ದನ್ನು ಇಲ್ಲೇ ತೋರಿಸುತ್ತೆ. ಇವ್ರ ಜೊತೆನಲ್ಲೇ ಇದ್ದಂಥ 75 ಜನರಿಗೆ ಓಟ್ ಹಾಕಿಲ್ಲ ಅಂತಂದಮೇಲೆ, ಜೊತೆಲೇ ಬಂದು ಒಂದು ವಾರದಿಂದ ಇದ್ದು ಜೊತೆಲೇ ಬಂದು 75 ಜನರಿಗೆ ಓಟ್ ಹಾಕಿಲ್ಲ ಅಂದಮೇಲೆ 17 ಜನಕ್ಕೆ ಇವ್ರು ವೋಟಿಂಗ್ ಪವರ್ ಕೊಟ್ಬಿಟ್ಟಿದ್ರು, ಇವ್ರು ಗೆಲ್ತಾ ಇದ್ರು ಅನ್ನೋದು ಇವ್ರ ವಾದ. ಇದು ಶುದ್ಧ ಸುಳ್ಳು. 17 ಜನಕ್ಕೆ ವೋಟಿಂಗ್ ಪವರ್ ಕೊಟ್ಟಿದ್ರು, ಅದರಲ್ಲೂ ಕೂಡ ನಾವೇ 10 ಓಟ್ ತಗೋತಾ ಇದ್ದೋ, 7 ಓಟ್ ತಗೋತಾ ಇರಲಿಲ್ಲ ಅವರು. ಇದೆಲ್ಲ ಏನಕ್ಕೆ ಅವರು ಆಪಾದನೆ ಮಾಡ್ತಾರೆ ಅಂತಂದರೆ, ತಮ್ಮ ಸೋಲನ್ನು ಅವರು ಆಡಳಿತ ಅವಧಿಯಲ್ಲಿ ಯಾರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡ್ಲಿಲ್ಲ. ಅವರು ವೈಯಕ್ತಿಕವಾಗಿ ಅವರವ್ರ ಹಿಂದೆ ಯಾರು ಸುತ್ತಾಡ್ತಾ ಇದ್ರು ಅವರಿಗೆ ಮಾತ್ರ ಅನುಕೂಲಗಳನ್ನು ಮಾಡಿಕೊಟ್ರು. ಇವತ್ತು ನಾನು ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ಯಾರೋ ಮುಖಂಡರುಗಳೇ ನಮ್ಗೆ ಓಟ್ ಹಾಕಲಿಲ್ಲ, ಅದು ಇದು ಅಂತ ಗಾಳಿ ಸುದ್ದಿಗಳು ಅಲ್ಲಿ ಓಡಾಡ್ತವೆ, ನನ್ನ ಕಿವಿಗೂ ಬೀಳ್ತು. ಈಗ ಫ್ರೆಂಡು ಅಂದ್ಬಿಟ್ಟು ಎಸ್ ಪಿ ನಮ್ಮ ಜೊತೆ ಮಾತಾಡ್ತಾರೆ, ಅಂದ್ಬಿಟ್ಟು ನಮ್ಗೆ ಎಸ್ ಪಿ ಟೈಮ್ಗೆ ಓಟ್ ಹಾಕಿರ್ತಾರ. ಈಗ ಹಿರೀಕರು ಆತ್ಮಸ್ ದೇವರಾಜು, ನಾನು ಚಿಕ್ಕವನ ವಯಸ್ಸಲ್ಲಿ ಪಾಪ ಹನುಮಂತಣ್ಣ ಅಂತ ಮಾತಾಡಿಸ್ತಾರೆ, ಹಂಗಂದ್ಬಿಟ್ಟು ಅವ್ರು ನಮ್ಗೆ ಓಟ್ ಹಾಕ್ಬಿಡ್ತಾರ? ಇದೆಲ್ಲ ತಪ್ಪು. ಈ ಭಾವನೆಗಳು ಇಟ್ಕೊಂಡು ಮಾತಾಡುವಂಥದ್ದು ಪಕ್ಷದ ಪರವಾಗಲಿ ಇನ್ನೊಬ್ಬರ ಪರವಾಗಲಿ ದೊಡ್ಡ ವ್ಯಕ್ತಿಗಳ ಬಗ್ಗೆ ಕೀಳಾಗಿ ಮಾತಾಡುವಂಥ ಮನೋಭಾವನೆಯನ್ನು ಬಿಡಬೇಕು. ಇವರು ಎಲೆಕ್ಷನ್ ಮುಂಚೆ ಏನು ಮಾಡಿದ್ರು, DRER ಹತ್ರ ಹೋಗಿ ನೀವೇ ನೋಡಿರ್ಬೇಕು, ಮಾಧ್ಯಮದವರು ಏಕವಚನದಲ್ಲಿ ಮಾತಾಡಿದ್ರು. ಇದುವರೆಗೂ ನಮ್ಮ ತಾಲೂಕಿನಲ್ಲಿ ಈ ಥರ ರಾಜಕೀಯವನ್ನು ಯಾರು ಮಾಡ್ತಾ ಇರಲಿಲ್ಲ. ಏಕವಚನದಲ್ಲಿ ಮಾತಾಡಿ ಒಬ್ಬ ಅಧಿಕಾರಿಗೆ ಎದುರಿಸಿ ಈ ಥರ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ನಾನು ಅಲ್ಲೇ ಇದ್ದೆ, ಇವ್ರು ಗೆದ್ದಂಥ ಸಂದರ್ಭದಲ್ಲಿ ಲಿಂಗೇಶ್ ಕುಮಾರ್ ಸೋತಿದ್ರು. ಅಧ್ಯಕ್ಷರು ನ್ಯಾಯಯುತವಾದ ಮತದಾನವನ್ನು ಮಾಡ್ಲಿಕ್ಕೆ ಬಂದ ಅಧ್ಯಕ್ಷರನ್ನ ಗೇಟಿಂದ ಒತ್ಕೊಂಡು ಹೊಂಟೋಗ್ಬಿಟ್ರು. ಇದಕ್ಕೇನು ಹೇಳ್ತಾರೆ ಅವರು? ಕಣ್ಣೆದುರು ನಡೆದಿರುವಂಥದ್ದು. ಇವತ್ತು ಡಿಸ್ಕ್ವಾಲಿಫಿಕೇಶನ್ ನಾವ್ಯಾರು ಮಾಡಿಸಿದ್ದಲ್ಲ, ಸರ್ಕಾರ ಮಾಡಿದೆ. 17 ಜನ ಅವ್ರು ವೋಟಿಂಗ್ ಪವರ್ ಬಂದಿಲ್ಲ. ಎಲ್ಲ ಸಭೆ ನೀವು ಮಾಧ್ಯಮದವರು ಇದ್ರಿ, ಬೇಕಾದಷ್ಟು ಜನ ಅಲ್ಲಿತ್ತು. ನ್ಯಾಯಯುತವಾಗಿ ಓಟ್ ಹಾಕ್ಲಿಕ್ಕೆ ಬಂದಂಥ ಅಧ್ಯಕ್ಷರನ್ನ, ಡೆಲಿಗೇಷನ್ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷನ ಓಟ್ ಹಾಕಿಸಿದ ಎತ್ಕೊಂಡು ಹೊರಟೋದ್ರು. ಇದಕ್ಕೆ ಎಷ್ಟೋ ಜನ ನೀವು ಸಾಕ್ಷಿದಾರರಿದ್ದೀರಿ. ದಬ್ಬಾಳಿಕೆ ಯಾರ್ದು? ನಮ್ದ? ಅವತ್ತು ಒಬ್ಬ ಲಕ್ಷ್ಮೀಶ ಅಂದ್ಬಿಟ್ಟು ಒಬ್ಬ ಹುಡುಗ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದ, ಅಲ್ಲಿ ನಾನು ಅಲ್ಲೇ ಇದ್ದೆ, ಹೊಡೆದ್ರು ಆ ಹುಡುಗನಿಗೆ. ಯಾರು ದೌರ್ಜನ್ಯ ಮಾಡಿದ್ದು? ನಾವು ಮಾಡಿದ್ವಾ? ನಾವು ಯಾವತ್ತೂ ದೌರ್ಜನ್ಯ ಮಾಡಿದ್ದಲ್ಲ. ನಾವು ನಮ್ಮ ಶಾಸಕರಾದಂಥ ಯೋಗೇಶ್ವರ್ ಅವರು ಮತ್ತು ನಮ್ಮ ನಾಯಕರಾದಂಥ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರ ನಾಯಕತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಅವ್ಯವಹಾರವನ್ನು ಮಾಡ್ದೇ ನ್ಯಾಯಯುತವಾಗಿ 2 ಸಲ ಸೋತಿದ್ದಂಥ ಲಿಂಗೇಶ್ ಕುಮಾರ್ ಅವ್ರನ್ನ ಗೆಲ್ಲಿಸಲಿಕ್ಕೆ
ನಮ್ಮ ಮುಖಂಡರುಗಳು ಏನಿದ್ದೀವಿ ಇಲ್ಲಿ ಮತ್ತು ತಾಲೂಕಿನಲ್ಲಿ ಮತ್ತು ನಮ್ಮ ಡೈರಿ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳೆಲ್ಲ ಸೇರಿ ಒಮ್ಮತದಿಂದ ತುಂಬ ಕಷ್ಟಪಟ್ಟು ಈ ಒಂದು ಗೆಲುವನ್ನು ತಗೊಂಡು ಬಂದಿದ್ದೀವಿ. ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಅನ್ಯಾಯ ಇಲ್ಲ, ಯಾವುದೇ ತಪ್ಪನ್ನು ಕೂಡ ನಾವು ಎಸಗಿಲ್ಲ. ನಮ್ಮ ಗೆಲುವು ನ್ಯಾಯವಾಗಿದೆ. ಅವ್ರು ನ್ಯಾಯ ಬೇಕಿದೆ ಕೋರ್ಟ್ಗೆ ಹೋಗ್ತೀನಿ ಹೊಡೆದ್ರೆ ಹೋಗಲಿ ಕೋರ್ಟ್ಗೆ, ನಾವೇನು ಅದಕ್ಕೇನು ನಾವು ಕೂಡ ಕೋರ್ಟ್ಗೆ ಹೋಗ್ತೀವಿ, ನಮಗೂ ಇದೆ ನ್ಯಾಯ ಅನ್ನುವಂಥದ್ದು. ಆದ್ದರಿಂದ ಈ ಒಂದು ಏನವರು ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು. ತೂಕವಾಗಿ ಮಾತಾಡಬೇಕು. ಯಾವತ್ತೂ ವ್ಯಕ್ತಿ ಯಾವ ಬಗ್ಗೆ ಆಗಲಿ ತೂಕವಾಗಿ ಮಾತಾಡುವಂಥದ್ದನ್ನು ಕಲೀರಿ. ಜಯಮೂರ್ತಾರೆ ಮುಂದಿನ ದಿನದಲ್ಲಿ ತಾಲೂಕಿನ ಜನವನ್ನು ಅಧಿಕಾರ ಸಿಕ್ಕಿದಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ, ತಾಲೂಕಿನ ಕಾರ್ಯಕರ್ತರಿಗೆ ಕೆಲಸ ಕೊಡಿಸುವಂಥದ್ದು, ತಾಲೂಕಿನ ಕಾರ್ಯಕರ್ತರಿಗೆ ಕಾಮಗಾರಿಗಳು ಕೊಡಿಸ್ತಕ್ಕಂಥದ್ದನ್ನು ಮಾಡ್ಕೊಂಡು ಬಂದರೆ ನಿಮಗೆ ಜನ ಕೈ ಹಿಡಿತಾರೆ. ಈಗ ನಾನು ಗೆದ್ದುಬಿಟ್ಟು ನನ್ನ ಮಕ್ಕಳಿಗೆ ಇಲ್ಲ ಯಾರೋ ನನ್ನ ಸಂಬಂಧಿಕರಿಗೆ ನಾನು ಹಿಂದೆ ಇರುವಂಥವ್ರಿಗೆ ಮಾತ್ರ ನಾನು ಅನುಕೂಲ ಮಾಡಿಕೊಟ್ರೆ ಗೆಲುವು ಯಾವತ್ತೂ ಬರಲ್ಲ. ಅದನ್ನು ಮನದಲ್ಲಿ ಇಟ್ಕೊಂಡು ದಯವಿಟ್ಟು ಮುಂದಕ್ಕೆ ನಿಮ್ಮ ಈ ಒಂದು ಏನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ತಿದ್ದುಕೊಂಡು ಒಳ್ಳೆ ಹೇಳಿಕೆಗಳನ್ನು ಕೊಟ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತಾ ನಿಮಗೆ ಆಗ್ರಹವನ್ನು ಮಾಡ್ತೇನೆ. ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಮಾನ್ಯ ಜಯಮುತ್ತು ಅವರು ಅದಕ್ಕೆ ಅಧ್ಯಕ್ಷರು. 142 ಡೈರಿಗಳು ಮತ್ತು ಪ್ಲಸ್ಸು 72 ಡೈರಿಗಳು. ಒಂದೇ ಡೈರಿಗೆ ಸರ್ಕಾರ ಅನುದಾನ 2.5 ಕೋಟಿಗಿಂತ ಹೆಚ್ಚು ಸರ್ಕಾರ ಅನುದಾನ ತಗೊಂಡು ಸರಿಯಾಗಿ ಒಂದು ಕಮಿಟಿ ಮಾಡ್ದೇನೆ ಅವ್ಯವಹಾರ ಮಾಡ್ಕೊಂಡು ಅತಿ ಹೆಚ್ಚಿನ ದುರ್ಬಳಕೆ ಮಾಡ್ಕೊಂಡವ್ರೆ. ನಮಗೆ ಪ್ರತಿ ವರ್ಷ ಬಹುಮೂಲ್ ಟ್ರಸ್ಟ್ ಅಂತ 2.5 ಕೋಟಿ ಹಣ ನಮ್ಮ ರೈತರು ಕಟ್ತಾರೆ. ಅದರದ್ದು ಒಂದು ರೂಪಾಯಿ ಲೆಕ್ಕಾಚಾರ ಇಲ್ಲ. 5 ವರ್ಷಗಳ ಕಾಲ 1 ರೂಪಾಯಿ ಲೆಕ್ಕಾಚಾರ ಇಲ್ಲ. ವರ್ಷಕ್ಕೆ 2.5 ಕೋಟಿ ಅಂದರೆ 5 ವರ್ಷಕ್ಕೆ ಎಷ್ಟಾಯಿತು? ಒಬ್ರಿಗೆ ಏನಾರ ಅದರಲ್ಲಿ ಹಾಲು ಉತ್ಪಾದಕರಿಗೆ ಏನಾರು ತೊಂದರೆ ಆಯಿತು, ಒಬ್ರು ಕ್ಯಾನ್ಸರ್ಗಳು ಬರ್ತಾವೆ, ಅವ್ರಿಗೆ ಒಂದು 50,000 ಕೊಡುವಂಥದ್ದು ಅಂತೂ ಕೂಡ ಮಾಡ್ತಾಯಿಲ್ಲ. ವಿದ್ಯಾರ್ಥಿ ವೇತನ ಸರಿಯಾಗಿ ಕೊಡ್ತಾಯಿಲ್ಲ. 5,000 ಕೊಡೋದು 6,000 ಕೊಡೋದಂಗೆ ಮಾಡ್ತಾರೆ. ಇಷ್ಟೆಲ್ಲ ಇಟ್ಕೊಂಡು ಅವರು ಇಲ್ಲದೇ ಇರೋದನ್ನೇ ಮಾತಾಡ್ತಾರೆ ಹೊರತು ದೌರ್ಜನ್ಯ ಮಾಡ್ತಾಯಿರ್ತಾರೆ. 2023ರಲ್ಲಿ ಸರ್ಕಾರ ಏನು ಮಾಡ್ತು, ಸರ್ಕಾರ ಅಲ್ಲ ಬೆಂಗಳೂರು ಹಾಲು ಒಕ್ಕೂಟ 4 ರೂಪಾಯಿ ಇಳಿಸ್ತು. ನಾವೇನು ಮಾಡ್ತೇವೆ, ರೈತ ಸಂಘನ ಚಳುವಳಿ ಮಾಡಬೇಕು ಅಂತ ಹೋದಾಗ ಅಲ್ಲಿಂದ ಸಿಬ್ಬಂದಿನ ಬಿಟ್ಟು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಅತಿ ಹೆಚ್ಚು ಸಹಕಾರ ಇಲಾಖೆನ ದುರ್ಬಳಕೆ ಮಾಡ್ಕೊಂಡರಲ್ಲಿ ಜಯಮುತ್ತು ಅವರು. ಸರಿ ನಾವೆಲ್ಲ ನಿಂಗೇಶ್ವರ ವಿರುದ್ಧವಾಗಿದ್ದೋ, ನಿಂಗೇಶ್ವರ ಸರಿ ಇಲ್ಲಪ್ಪ, ಜಯಮುತ್ತು ಏನೋ ಬದಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಆದರೆ ಅತಿ ಹೆಚ್ಚು ದುರ್ಬಳಕೆ, ಸಣ್ಣ ಕೆಲಸ ಮಾಡ್ಕೊಂಡು ಒಬ್ಬರ ಮೇಲೆ ಎತ್ಕಟ್ಟೋದು, ಡೈರಿಗಳು ಹಾಳು ಮಾಡೋದು, ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಹೇಳದೇ ಇರೋದು. ನಮಗೆ ಬಮೂಲು ನಮ್ಮ ಯೂನಿಯನ್ ಇದೆ, ಎಲ್ಲ ಡೈರಿಗಳಲ್ಲಿ ಲಾಭ ಬರ್ತದೆ. ಅದರಲ್ಲಿ 2%ನ ರಾಮನಗರ ಯೂನಿಯನ್ಗೆ, ಅದರಲ್ಲಿ ಇವರೇ ಡೈರೆಕ್ಟ್ರು. ಸೆಕ್ರೆಟ್ರಿಗಳಿಗೆ ಅರಿವು ಮೂಡಿಸ್ತಾನೆ. ಚುನಾವಣೆ 6 ತಿಂಗಳು ಅನ್ನುವಾಗ ಮೊದಲೇ ಚುನಾವಣೆಗೆ ಒಬ್ಬರು ARಗೆ ಸೆಕ್ರೆಟ್ರಿಗಳು ರೆಕಾರ್ಡ್ ಕೊಡಬೇಕು. ಅದನ್ನು ಕೊಡಿಸೋ ಜವಾಬ್ದಾರಿ ಯಾರ್ದು? ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾರೆ ಡೈರೆಕ್ಟ್ರುಗಳು ತಾಲೂಕಲ್ಲಿ. ಅದನ್ನ ಸರಿಯಾಗಿ ತಿಳುವಳಿಕೆ ಹೇಳಿ ಅದಕ್ಕೋಸ್ಕರ ವರ್ಷಕ್ಕೆ ನಾವು 2 ಕೋಟಿ ಕೊಡ್ತೀವಿ ತಾಲೂಕಿಂದ ಸಹಕಾರ ಯೂನಿಯನ್ಗೆ. ಅದನ್ನೇ ಮಾಡಲಿಲ್ಲ ಅವರು. ಇಲ್ಲದೇ ಇರೋದ ಚುನಾವಣೆ ಆದಮೇಲೆ ಇಲ್ಲದೇ ಇರೋದು ಆರೋಪನ ಕಾಂಗ್ರೆಸ್ ಮತ್ತು ಇವ್ರ ಮೇಲೆ ನಿಂಗೇಶ್ ಮೇಲೆ ಏರಿರುವಂಥದ್ದು ಸಂಪೂರ್ಣ ಬರೀ ಸುಳ್ಳು. ಇವ್ರು ಮಾಡಿರುವಂಥ ಅವ್ಯವಹಾರ ಅತಿ ಹೆಚ್ಚು ಮಾಡವ್ರೆ. ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸಿ ಕೊಡ್ತೀನಿ. ಮಾಹಿತಿಯಾಗಿ ತಗೊಂಡಿದ್ದೀನಿ. ಈಗ ಆರೋಳಿದೈತೆ, ಬೇಕಾದ್ರೆ ನೀವು ತಗೋಬೋದು.